ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರೇಪ್ ಕೇಸ್ನ ಅಸಲಿ ತನಿಖೆ ಇವತ್ತಿನಿಂದ ಶುರುವಾಗುತ್ತೆ. ಜೂನ್ 6ರವರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿದೆ. ಅತ್ಯಾಚಾರ ಪ್ರಕರಣ ಸಂಬಂಧ ಎಸ್ಐಟಿ ಟೀಮ್ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಚಾರಣೆ ಮಾಡ್ತಾ ಹೋಗುತ್ತೆ. ಅತ್ಯಾಚಾರ ಮಾಡಿದ್ದಲ್ಲಿ ಯಾರ ಸಹಕಾರದಿಂದ, ಅಂದರೆ ಕನ್ಸೆನ್ಶುವಲ್ ಆಯ್ತಾ, ಸಮ್ಮತಿ ಲೈಂಗಿಕ ಕ್ರಿಯೆ ನಡೀತಾ, ಅದನ್ನು ವಿಡಿಯೋ ಯಾಕೆ ಮಾಡಿದ್ರಿ, ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಈಗಷ್ಟೇ ಕೋರ್ಟ್ನಿಂದ ಅಲ್ಲಿ ಕಸ್ಟಡಿಗೆ ಅವರನ್ನು ಪಡೆದಾದ ನಂತರ ತಕ್ಷಣದಲ್ಲಿ ಇಮಿಡಿಯೇಟ್ ಆಗಿ ವಿಚಾರಣೆಯನ್ನು ಆರಂಭ ಮಾಡಲಾಗಿದೆ. ಯಾಕಂತಂದರೆ ಇದು ನಾನು ಈಗಾಗಲೇ ಹೇಳಿದಾಗೆ ಸಾಕಷ್ಟು ಆಯಾಮಗಳಿರೋ ಒಂದು ಹೈ ಮ್ಯಾಗ್ನಿಟ್ಯೂಡ್ ಕೇಸ್, ಹೈ ವೋಲ್ಟೇಜ್ ಕೇಸ್. ಇದರಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ ಆಗಿರುವಂಥದ್ದು, ಸಾಕಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಬೇಕಾಗಿರುವಂಥದ್ದು. ನಮ್ಮ ಎಲ್ಲ ಪ್ರತಿನಿಧಿಗಳು ಈ ಕುರಿತಾಗಿ ಅಪ್ಡೇಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಶ್ರೀಪಾದ್ ಇದ್ದಾರೆ, ನಾಗೇಂದ್ರ ಬಾಬು ಇದ್ದಾರೆ, ಹಾಗೆ ಸುನಿಲ್ ಧರ್ಮಸ್ಥಳ ಇದ್ದಾರೆ. ವಿಲ್ ಗೋ ಟು ನಾಗೇಂದ್ರ ಬಾಬು ಫಸ್ಟ್. ನಾಗೇಂದ್ರ ಬಾಬು, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಯಾವಾಗಲೇ ಯಾವ ರೀತಿಯಲ್ಲಿ ತನಿಖೆ ಸಾಗತ್ತೆ ಅಂತ, ಯಾವೆಲ್ಲ ಪ್ರಮುಖವಾದ ಅಂಶಗಳ ಆಧಾರದ ಮೇಲೆ ತನಿಖೆ ಸಾಗತ್ತೆ ಅಂತ. ಎಸ್ ನಾಗೇಂದ್ರ ಬಾಬು, ಗೋ ಹೆಡ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಈಗ ಪ್ರಮುಖವಾಗಿ ನನ್ನ ಜೊತೆಗೆ ನಮ್ಮ ಹಿರಿಯ ಕ್ರೈಮ್ ರಿಪೋರ್ಟರ್ ಆಗಿರುವಂಥ ಸುನಿಲ್ ಧರ್ಮಸ್ಥಳ ಅವರಿದ್ದಾರೆ. 16 ವರ್ಷದ ಕ್ರೈಮ್ ರಿಪೋರ್ಟಿಂಗ್ ಮಾಡಿರುವಂಥ ಅನುಭವ ಇರುವಂಥವ್ರವರು. ಅವನ್ನ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತೀನಿ. ಸುನಿಲ್, ಈಗ ನೋಡಿ, ಪ್ರಮುಖವಾಗಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಇಲ್ಲಿಯವರೆಗೂ ನಡೆದಿದ್ದು ಒಂದು ಹಂತದ ತನಿಖೆ, ಈಗ ನಡೆಯುವಂಥದ್ದು ಅಸಲಿ ತನಿಖೆ ಅಂತೇಳಿ. ಏನಿದು ಈ ಒಂದು ಅಸಲಿ ತನಿಖೆ ಅಂದರೆ ಹೇಗಿರುತ್ತೆ? ನಾಗೇಂದ್ರ, ಈಗ ಇಲ್ಲಿವರೆಗೂ SIT ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ನಡೆಸಿದ್ರು. ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದರೆ ಒಂದು ಆ FIR ದಾಖಲಾಗಿರುವಂಥದ್ದು, ಆ ಘಟನೆ ನಡೆದಂಥ ಸ್ಥಳಗಳು, ಸಂಬಂಧಪಟ್ಟಂಥ ಸಾಕ್ಷ್ಯಗಳು, ಇವೆಲ್ಲದರ ಕುರಿತಾಗಿ ಇದೀಗ ಈ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಈತನನ್ನು ವಿಚಾರಣೆಗೊಳಪಡಿಸುವಂಥದ್ದು ಮತ್ತು ಆತನಿಂದ ಸಿಗುವಂಥ ಉತ್ತರಗಳೇನಿದ್ದಾವೆ ಅದು ಇಡೀ ಪ್ರಕರಣಕ್ಕೆ ಕ್ರೂಷಿಯಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಗಮನಿಸಬೇಕು. ಇಲ್ಲಿ ಒಂದು ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಒಂದು ಆರೋಪ ಆದರೆ, ಈ ಸಂತ್ರಸ್ತ ಮಹಿಳೆಯರ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಇವತ್ತು ಎಲ್ಲೆಲ್ಲಿ ಅದು ವೈರಲ್ ಆಗಿದೆ, ಅದೆಲ್ಲದಕ್ಕೂ ಮೂಲ ಕಾರಣ ಇದೇ ಪ್ರಜ್ವಲ್ ರೇವಣ್ಣ. ಯಾಕೆಂದರೆ ಒಂದು ವೇಳೆ ಆತ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಳ್ಳೋದೇ ಇದ್ದಿದ್ರೆ ಅದು ಈ ರೀತಿ ಲೀಕ್ ಆಗೋದಾಗಲಿ ಅಥವಾ ವೈರಲ್ ಆಗೋದಾಗಲಿ ಸಾಧ್ಯ ಆಗ್ತಿರಲಿಲ್ಲ. ಹಾಗೆ ಅದರ ಮೂಲವನ್ನು ಪತ್ತೆ ಹಚ್ಚುವಂಥದ್ದು ತುಂಬಾ ಅಗತ್ಯ ಆಗಿದೆ. ಸೊ ತನಿಖಾಧಿಕಾರಿಗಳು ಇವತ್ತು ಬೆಳಗ್ಗೆ ಕೂಡ ನಾವು ಪಾಯಿಂಟ್ ನೀವು ಹೇಳ್ತಾ ಇರುವಂಥದ್ದು, ಈ ಒಂದು ಜಡ್ಜ್ ಕೂಡ ಇದೇ ಪ್ರಶ್ನೆ ಕೇಳಿದ್ರು, ಆಧಾರ ಏನು ಅಂತೇಳಿ. ಹಾಗಾಗಿ ಈಗ ಮೂಲ ಏನು ಅನ್ನೋದನ್ನ ಪತ್ತೆ ಎಕ್ಸಾಕ್ಟ್ಲಿ ನಾನು ಅದರಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಈಗಾಗಲೇ ಹೇಳಿದ್ದೆ ಏನಂತ ಹೇಳಿದರೆ, ಈ ಒಂದು ಇಡೀ ವಿಡಿಯೋ ರೆಕಾರ್ಡ್ ಆಗಿದ್ದಂಥ ಮೊಬೈಲ್ ಅದು ನಾಶ ಆಗಿರ್ಬೋದು ಅನ್ನುವಂಥದ್ದು ಅನುಮಾನವನ್ನು ಬೆಳಗ್ಗೆ ಕೂಡ ವ್ಯಕ್ತಪಡಿಸಿದ್ವಿ. ಇವತ್ತು ಕೋರ್ಟ್ನಲ್ಲೂ ಕೂಡ SIT ಅಧಿಕಾರಿಗಳು ಇದೇ ವಿಚಾರವನ್ನು ಜಡ್ಜ್ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ. ಏನಂತ ಹೇಳಿದರೆ, ಆ ವಿಡಿಯೋ ರೆಕಾರ್ಡ್ ಆಗಿರುವಂಥ ಮೊಬೈಲ್ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿಲ್ಲ, ಅದರ ಹುಡುಕಾಟವನ್ನು ನಡೆಸಬೇಕಾದಂಥ ಅಗತ್ಯ ಇದೆ. ಈಗ ಹುಡುಕಾಟವನ್ನು ನಡೆಸ್ತಾರೆ. ಈಗ ಜೂನ್ 6ನೇ ತಾರೀಕುವರೆಗೂ ಕೂಡ ಕಸ್ಟಡಿಯಲ್ಲಿದೆ. ಆ ಮೊಬೈಲ್ ಸಿಗೋದೇ ಇಲ್ಲ, ನಾಶ ಮಾಡಿಬಿಟ್ಟಿದ್ದಾರೆ, ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಅದು 2015 ತೊಗೊಂಡಿದ್ದು, 14 ತೊಗೊಂಡಿದ್ದು, ಎಲ್ಲೋ ಆಯಿತು ಗೊತ್ತಿಲ್ಲ ಅಂತೇಳಿ ಅದನ್ನು ಹಾಗೇ ಹೋಗ್ಬಿಡುತ್ತೆ. ಒಂದು ವೇಳೆ ಫೋನ್ ಸಿಗೋದೇ ಇಲ್ಲ ಅಂತಂದಾಗ ಬೇರೆ ಆಪ್ಷನ್ ಇರೋದಿಲ್ವಾ SIT ಅವ್ರಿಗೆ? ಖಂಡಿತ ಇದೆ. ಯಾಕೆಂತ ಹೇಳಿದರೆ, ಯಾವುದೇ ಒಂದು ಪ್ರಕರಣದಲ್ಲಾದರೂ ಕೂಡ ಕೇವಲ ಒಂದು ಆಧಾರದ ಮೇಲೆ ಅಥವಾ ಒಂದು ಸಾಕ್ಷ್ಯದ ಮೇಲೆ ಮಾತ್ರ ತನಿಖಾಧಿಕಾರಿಗಳು ಡಿಪೆಂಡ್ ಆಗಿರಲ್ಲ. ಈಗ ಈ ಕೇಸ್ನಲ್ಲಿ ನೋಡೋದಿದ್ರೆ, ಸಾಮಾನ್ಯವಾಗಿ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಂತಹ ಕೇಸ್ಗಳಲ್ಲಿ 164 ಸ್ಟೇಟ್ಮೆಂಟ್, ಅಂದರೆ ಯಾರು ವಿಕ್ಟಿಮ್ ಲೇಡಿ ಇರ್ತಾರೆ ಅವರು ಕೊಡುವಂಥ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದು ಸ್ಟ್ಯಾಂಡ್ ಆಗುವಂಥದ್ದು. ಆದರೆ ಕೇವಲ ಅದೊಂದೇ ಅಂತಲ್ಲ, ಅದಕ್ಕೆ ತಕ್ಕಂತೆ ಸಾಂದರ್ಭಿಕ ಸಾಕ್ಷಿಗಳು. ಈಗ CDRನ ತಗೊಂಡ್ರೆ 2 ವರ್ಷದವರೆಗಿದ್ದು ಕಾಲ್ ಡೀಟೇಲ್ಸ್ಗಳನ್ನು ತಗೋಬೋದು. ಆ ಸಂದರ್ಭದಲ್ಲಿ ಅಕ್ಯೂಸ್ಡ್ ಪ್ರಜ್ವಲ್ ರೇವಣ್ಣ ಮತ್ತು ವಿಕ್ಟಿಮ್, ಈಗ ವಿಕ್ಟಿಮ್ ನೀಡಿದಂಥ ದೂರಿನಲ್ಲಿ ಹೊಳೆನರಸೀಪುರದಲ್ಲಿ ಇಂಥ ದಿನ ಇಂಥ ಸ್ಥಳದಲ್ಲಿ ಇವ್ರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಅನ್ನುವಂಥ ಆರೋಪವನ್ನು ಮಾಡಿದ್ದೆ. ಅದರಲ್ಲಿ ಅದೇ ದಿನದ ಕಾಲ್ ಡೀಟೇಲ್ಸ್ನಲ್ಲಿ ಇಬ್ಬರ ನಂಬರ್ಗಳು ಕೂಡ ಒಂದೇ ಲೊಕೇಶನಲ್ಲಿ ಬಂದಿದ್ದಲ್ಲಿ ಅದು ಕೂಡ ಒಂದು ಸಾಕ್ಷಿ ಆಗುತ್ತೆ. ಸೊ ಈ ರೀತಿ ಟೆಕ್ನಿಕಲ್ ಆಗಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ಬೋದು. ವಾಟ್ಸಪ್ ಕಾಲ್ ರಿಟ್ರೀವ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ವಾಟ್ಸಪ್ ಕಾಲಲ್ಲೂ ಕೂಡ ರಿಟ್ರೀವ್ ಆಗದೇ ಇದ್ದಾಗ ಈ ಟೆಕ್ನಿಕಲ್ ಎವಿಡೆನ್ಸ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ? ಈಗ ಲೊಕೇಶನ್ ಅನ್ನುವಂಥದ್ದು, ಫೋನ್ ಸ್ವಿಚ್ ಆನ್ ಇದ್ದರೆ ಅದು 100% ಯಾವ ಲೊಕೇಶನ್ಗೆ ಹೋದರೂ ಕೂಡ ಅದರ ಲೊಕೇಶನ್ನ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದು ಒಂದು ಆಸ್ಪೆಕ್ಟ್ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಈಗ ವೈದ್ಯಕೀಯ ಪರೀಕ್ಷೆಯಲ್ಲಿ ಕೆಲವೊಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಸೊ ಇಲ್ಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ. ಏನಂತ ಹೇಳಿದರೆ, 4-5 ವರ್ಷಗಳ ಹಿಂದೆ ಆಗಿರುವಂಥದ್ದು ಈಗಲೂ ಕೂಡ ಆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಬರುತ್ತೆ. ಇದಕ್ಕೆ ತಕ್ಕಂತೆ SIT ಅಧಿಕಾರಿಗಳು ಈಗಾಗಲೇ ಈ ವೈದ್ಯಕೀಯ ಸ್ಯಾಂಪಲ್ಗಳನ್ನು ಹೇಗೆ ಪಡ್ಕೋಬೇಕು ಇನ್ ಕೇಸ್ ತುಂಬ ಹಳೆಯದಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ತಜ್ಞರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದೀಗ SIT ಕಸ್ಟಡಿಯಲ್ಲಿ ಪ್ರಜ್ವಲ್ ಇರೋದ್ರಿಂದಾಗಿ ಮುಂದಿನ 6 ದಿನಗಳ ಕಾಲ ತಮಗೆ ಬೇಕಾದಂಥ ಎಲ್ಲ ರೀತಿಯ ಸಾಕ್ಷಿಗಳನ್ನು ಸಂಗ್ರಹಿಸೋಕ್ಕೂ ಕೂಡ ಮುಂದಾಗ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಹೇಳಿದ್ರಿ, ಸೈಂಟಿಫಿಕ್ ಎವಿಡೆನ್ಸ್ಗಳ ಬಗ್ಗೆ ಹೇಳಿದ್ರಿ. ಈಗ ಆಲ್ರೆಡಿ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಯಾವ ಜಾಗದಲ್ಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತಲ್ಲ ಆ ಜಾಗದಲ್ಲಿ ಮಹಾಜರನ್ನ ಮಾಡಿದ್ದಾರೆ. ಅವರು ಕಂಪ್ಲೇಂಟನ್ನು ಕೊಟ್ಟಿರುವಂಥವ್ರು. ಈಗ ಆರೋಪಿಯನ್ನು ಯಾಕೆ ಆ ಜಾಗಕ್ಕೆ ಕರ್ಕೊಂಡೋಗಿ ಮಹಾಜರನ್ನ ಮಾಡ್ತಾರೆ?
ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಆರೋಪಿ ಯಾರಿದ್ದಾರೆ ಆತನ ಸ್ಪಾಟ್ ಮರ್ಜರ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದನ್ನು ಇಡೀ ಅವರು ಚಾರ್ಜ್ ಶೀಟ್ನಲ್ಲಿ ಕೇಸ್ ಶೀಟ್ನಲ್ಲೂ ಕೂಡ ಅದನ್ನು ನಮೂದು ಮಾಡ್ಕೋತಾರೆ. ಈಗ ಕೃತ್ಯ ಎಸಗಿದಂಥ ಆರೋಪಿ ತಾನು ಆ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಒಪ್ಪಿದ್ದೇ ಆದಲ್ಲಿ ಆತ ಯಾವ ಜಾಗದಲ್ಲಿ ಮಾಡಿದ್ದಾನೆ, ಯಾವ ಸಂದರ್ಭದಲ್ಲಿ ಮಾಡಿದ್ದಾನೆ ಅದನ್ನು ಕೂಡ ಹೇಳಬೇಕಾಗುತ್ತೆ. ಅದನ್ನು ಆ ಸ್ಪಾಟ್ ಮರ್ಜರ್ ಸಂದರ್ಭದಲ್ಲಿ ಆತ ಹೇಳುವಂಥ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡ್ಕೋತಾರೆ ಮತ್ತು ನಾಳೆ ದಿನ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೆ ಆರೋಪಿ ಖುದ್ದು ತಾನು ಇಂಥ ಸ್ಥಳದಲ್ಲಿ ಒಪ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಮುಂದೆ ಹೇಳ್ತಾರೆ. 3 ಹಂತದ ವಿಚಾರವಾಗಿ ಮಾತಾಡಿದ್ರು. ಈ 3 ಹಂತದ ಸಂದರ್ಭದಲ್ಲಿಯೂ ಕೂಡ ಒಂದು ವೇಳೆ ಆರೋಪಿ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸಹಕಾರ ಕೊಡದೇ ಇದ್ದರೆ ಎಸ್, ಇದು ತುಂಬಾ ಪ್ರಮುಖವಾದಂಥ ಒಂದು ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದರೆ ಮೊದಲಿಂದಲೂ ಕೂಡ ಇತ್ತು ತನಿಖೆಗೆ ಪ್ರಜ್ವಲ್ ರೇವಣ್ಣ ಸಹಕಾರ ಕೊಡದೆ ಹೋದಲ್ಲಿ ಅಥವಾ ಪ್ರಜ್ವಲ್ ರೇವಣ್ಣ ಬಳಿ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳೋಣ. ಈಗ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿದ್ದಾವೆ, ಅದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಕಾಣಿಸಲ್ಲ. ಆ ವಿಡಿಯೋದಲ್ಲಿ ಇರುವಂಥದ್ದು ನಾನಲ್ಲ ಅನ್ನುವಂಥವನ್ನ ಹೇಳ್ಬೋದು, ಅಥವಾ ಈ ಮಹಿಳೆಯರು ಯಾರು ಆರೋಪವನ್ನು ಮಾಡ್ತಿದ್ದಾರೆ ಅತ್ಯಾಚಾರ ಆಗಿದೆ ಅನ್ನೋದು ತಾನು ಅತ್ಯಾಚಾರವನ್ನೇ ಎಸಗಿಲ್ಲ ಅನ್ನುವಂಥವನ್ನು ಕೂಡ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ತಮ್ಮಲ್ಲಿರುವಂತಹ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡು ನೀವೇ ಇದ್ರಿ ಅನ್ನುವಂಥದ್ದಕ್ಕೆ ಈ ರೀತಿಯ ಪ್ರೂಫ್ಗಳಿದ್ದಾವೆ ಅನ್ನುವಂಥ ಇರ್ತಾರೆ, ಪ್ರೂವ್ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಸೊ ಇದು ಪ್ರಮುಖವಾಗುವಂಥದ್ದು. ಆ ಸಂದರ್ಭದಲ್ಲಿ ಅದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಸೈಂಟಿಫಿಕ್ ಎವಿಡೆನ್ಸ್ಗಳು ಏನಿರುತ್ತೆ ಸುಳ್ಳು ಹೇಳಿದ್ರು ಕೂಡ ಅದನ್ನು ಸುಳ್ಳು ಅಂತ ಹೇಳೋದಕ್ಕಾಗಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತನಿಖೆ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವರು ಏನೇನು ತನಿಖೆಗೆ ಸಹಕಾರವನ್ನು ಕೊಡ್ತಾ ಇಲ್ವೋ ಈ ಎಲ್ಲ ವಿಚಾರಗಳನ್ನು ಕೂಡ ತನಿಖಾಧಿಕಾರಿಗಳು ನಾಳೆ ಮುಂದೆ ಕೋರ್ಟ್ ಹತ್ರ ಹೇಳ್ತಾರೆ. ನೆಕ್ಸ್ಟ್ ಆರೋಪಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸುವ ಸಂದರ್ಭದಲ್ಲಿ ಹೇಳ್ತಾರೆ ತನಿಖೆಗೆ ಸಹಕಾರ ನೀಡ್ತಿಲ್ಲ ಅನ್ನುವಂಥದ್ದು. ಇದು ಮುಂದುವರೆದೇ ಆದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ಗೆ ಜಾಮೀನು ಸಿಗಲ್ಲ. ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾರೆ, ಇದರಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಈಗ ಆರೋಪಗಳು ಇರುವಂಥದ್ದು ಏನು ಅಂತ ಹೇಳಿದ್ರೆ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಮಹಿಳೆಯರನ್ನ, ಸರ್ಕಾರಿ ಮಹಿಳೆಯರನ್ನ ಪೋಸ್ಟಿಂಗ್ ಕೊಡಿಸುವಂಥದ್ದು ಅಥವಾ ಬೇರೆ ಏನೋ ಒಂದು ಆಮಿಷ ಒಡ್ಡಿ ಈ ಕೃತ್ಯಗಳಿಗೆ ಬಳಸ್ಕೊಳ್ಳಲಾಗಿದೆ ಅನ್ನೋದು. ಇದಕ್ಕೆ ಪ್ರತ್ಯುಪಕಾರವಾಗಿ ಪ್ರಜ್ವಲ್ ಏನಾದರೂ ಹಣವನ್ನೇನಾದರೂ ನೀಡಿದ್ದಲ್ಲಿ, ಒಂದು ವೇಳೆ ಅದು ಬ್ಯಾಂಕ್ ವಹಿವಾಟು ಮೂಲಕ ಆಗಿದ್ದಲ್ಲಿ ಖಂಡಿತವಾಗಿ ಅದನ್ನು ಕೂಡ ತಗೊಳ್ಳುತ್ತದೆ. ಯಾವುದೇ ಒಂದು ಕೇಸ್ ಆದರೂ ಕೂಡ ಆ ತನಿಖೆಯ ಭಾಗವಾಗಿ ಬ್ಯಾಂಕ್ ವ್ಯವಹಾರದ ಸಂಪೂರ್ಣ ದಾಖಲೆಗಳನ್ನು ತಗೋತಾರೆ. ಸೊ ಅದೇ ರೀತಿ ಈ ಕೇಸ್ನಲ್ಲೂ ಕೂಡ ತಗೋತಾರೆ. ಸಪೋಸ್ ಒಂದು ವೇಳೆ ವಿಕ್ಟಿಮ್ಗಳು ಯಾರೋ ಕಂಪ್ಲೇನೆಂಟ್ ಇದ್ದಾರಲ್ವ ಅವರ ಅಕೌಂಟ್ಗಳಿಗೆ ಪ್ರಜ್ವಲ್ ಅಕೌಂಟಿಂದ ಹಣ ಹೋಗಿದ್ದೇ ಖಚಿತ ಆದಲ್ಲಿ ಆಗ ಒಂದು ಲಿಂಕ್ ಇರುವಂಥದ್ದು ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. ಹಾಗೆ ಹೇಳ್ತಾ ನಾವು ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವು ದುಡ್ಡನ್ನು ಕೊಟ್ಟಿದ್ವಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಹೇಳ್ಬೋದು. ಇದೇ ಕಾರಣಕ್ಕೋಸ್ಕರ ಕೊಟ್ಟಿದೆ ಅಂತ ಎಲ್ಲೂ ಕೂಡ ಪ್ರೂವ್ ಆಗೋದಕ್ಕೆ ಅವರು ಬಿಡೋದಿಲ್ಲ. ಮತ್ತೊಂದು ಪ್ರಮುಖವಾದಂಥ ವಿಚಾರ ನಮ್ಗೆ ಈಗಲೂ ಕೂಡ ಡೌಟ್ ಬರ್ತಾ ಇರುವಂಥದ್ದು, ಕಳೆದ 35 ದಿನಗಳಿಂದ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಸುಮ್ಮನೆ ಕೂತಿದ್ರೆ ಖಂಡಿತ ಇಲ್ಲ. ಅವರ ಮುಖದ ಒಂದು ಎಕ್ಸ್ಪ್ರೆಷನ್ ನೋಡ್ತಾರೆ ಬಹಳ ಕಾನ್ಫಿಡೆಂಟಲ್ಲಿ ಇದು ಕಂಡು ಬರ್ತಾ ಇದೆ. ಈ 35 ದಿನದಲ್ಲಿ ಮೆಂಟಲಿ ಪ್ರಿಪೇರ್ ಆಗಿ ಬಂದಿರ್ಬೋದು ಅಂತ ಅನ್ನಿಸ್ತಾ ಇದೆಯಾ? ಮೆಂಟಲಿ ಪ್ರಿಪೇರ್ ಆಗಿ ಬಂದಿರುವಂಥದ್ದು ಒಂದು, ತನ್ನ ವಕೀಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡಿರ್ತಾರೆ. ತನಿಖೆಯ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೇಳುವಂಥ ಪ್ರಶ್ನೆಗಳಿಗೆ ಯಾವ ರೀತಿಯ ಉತ್ತರವನ್ನು ಹೇಳಬೇಕು, ಒಂದು ವೇಳೆ ತಾನು ಒಪ್ಪಿಕೊಳ್ಳದೇ ಇದ್ದಲ್ಲಿ ಮುಂದಿನ ಪ್ರಕ್ರಿಯೆಗಳು ಏನಾಗುತ್ತೆ, ಒಪ್ಪಿಕೊಂಡಲ್ಲಿ ಏನಾಗುತ್ತೆ, ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಮಾತುಕತೆ ನಡೆಸಿರ್ತಾರೆ. ಜೊತೆಗೆ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಈಗ ಆಲ್ರೆಡಿ ಡಿಸ್ಕಸ್ ಆಗಿದ್ದ ಪ್ರಕಾರ ಈ ವಿಡಿಯೋ ರೆಕಾರ್ಡ್ ಆಗಿಂತ ಒರಿಜಿನಲ್ ಮೊಬೈಲ್ ಏನಿದೆ ಅದು ಡಿಸ್ಟ್ರಾಯ್ ಆಗೋಗಿದೆ. ಈಗ ಸದ್ಯಕ್ಕೆ ತನಿಖಾಧಿಕಾರಿಗಳು ಹೇಳಿರುವಂಥ ಮಾಹಿತಿ ಪ್ರಕಾರ ಆ ಫೋನ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೋರ್ಟು ಕೂಡ ತಿಳಿಸ್ತಾರೆ. ಹಾಗಾಗಿ ಕಳೆದ 35 ದಿನಗಳ ಅವಧಿಯಲ್ಲಿ ಸಾಕ್ಷಿನಾಶ ಎಷ್ಟರ ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಕೂಡ ಮಾಡಿರ್ಬೋದು ಅನ್ನುವಂಥದ್ದು ಅನುಮಾನ ಅಂತೂ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಈಗ ಪ್ರಮುಖವಾಗಿ SIT ಅಧಿಕಾರಿಗಳು ಯಾವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ವಿಚಾರಣೆ ನಡೆಸುವಂಥ ಸಾಧ್ಯತೆ ಕಂಡು ಬರ್ತದೆ ಈ ಕ್ಷಣಕ್ಕೆ? ಯಾಕಂದರೆ ಈಗಷ್ಟೇ ಬಂದಿದ್ದಾರೆ, ವಿಚಾರಣೆ ಆರಂಭ ಈಗ ಶುರುವಾಗ್ತಾ ಇದೆ. ಆರಂಭ ಅನ್ನೋದಾದರೆ ಯಾವುದರಿಂದ ಆರಂಭ ಆಗುತ್ತೆ? ಎಸ್, ಇಲ್ಲಿ ಕೇಸ್ ಆರಂಭ ಎಲ್ಲ ಆಯಿತು, ಅಲ್ಲಿಂದ ಶುರುವಾಗುತ್ತೆ. ಸೊ ಈಗ ಇರುವಂಥದ್ದು ಒಟ್ಟು 3 ಕೇಸುಗಳು. ಒಂದು ಹೊಳೆನರಸೀಪುರ ಟೌನ್ ಸ್ಟೇಷನಲ್ಲಿ ರೆಕಾರ್ಡ್ ಆಗಿರುವಂಥದ್ದು, ಅದರ ಜೊತೆಗೆ ಬೆಂಗಳೂರಿನ CID ಕಚೇರಿಯಲ್ಲಿ ರಿಜಿಸ್ಟರ್ ಆಗಿರುವಂಥ 2 ಕೇಸುಗಳು. ಈ 3 ಕೇಸುಗಳಲ್ಲಿ ಇರುವಂತಹ ವಿಕ್ಟಿಮ್ಗಳು ಮತ್ತು ಈ ವಿಕ್ಟಿಮ್ಗಳು ಯಾವ ರೀತಿ ಪ್ರಜ್ವಲ್ ಜೊತೆಗೆ ಪರಿಚಯ ಅದು ಅಲ್ಲಿಂದ ಶುರುವಾಗುತ್ತೆ. ಈಗ SIT ಅಧಿಕಾರಿಗಳಿಗೆ ಮಿಕ್ಕಿದ ವಿಚಾರಗಳು ಅಸಂಬದ್ಧ, ಅಂದರೆ ಅವರಿಗೆ ಅದು ಬೇಕಾಗಿಲ್ಲ. ಈ 3 ದಾಖಲಾಗಿರುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾಗುತ್ತೆ. ಹಾಗಾಗಿ ಈ 3 ವಿಕ್ಟಿಮ್ಗಳು ಈಗ ಸದ್ಯಕ್ಕೆ ತನಿಖೆ ನಡೆಸ್ತಾ ಇರುವಂಥದ್ದು ಹೊಳೆನರಸೀಪುರ ಕೇಸಿಗೆ ಸಂಬಂಧಪಟ್ಟಿದೆ. ಈ ಕೇಸ್ನ ವಿಕ್ಟಿಮ್ನ ನೀವು ಯಾವಾಗ ಪರಿಚಯ ಆದ್ರಿ ಮತ್ತು ಯಾವ ರೀತಿ ನಿಮ್ಮದು ಅವ್ರದ್ದು ಸಾಮೀಪ್ಯ ಜಾಸ್ತಿ ಆಯಿತು ಮತ್ತು ಮುಂದಿನ ದಿನಗಳಲ್ಲಿ ಇದು ದೈಹಿಕ ಸಂಬಂಧವರೆಗೆ ಹೇಗೆ ಬೆಳೆಯಿತು ಅನ್ನುವಂಥದ್ದನ್ನು ಕೇಳ್ತಾರೆ. ಎಸ್ ಇಲ್ಲಿಂದ ಶುರು ಮಾಡ್ಕೊಂಡು ಹೋಗ್ತಾರೆ. ಇದು ಶುರುವಾಗಿ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅಂದರೆ ಇದನ್ನು ವಿಡಿಯೋ ಮಾಡಿದ್ದು ಯಾವಾಗ,
ಆಮೇಲೆ ಅದಾದ ನಂತರ ನಿಮ್ಮ ಮೊಬೈಲ್ನಲ್ಲಿ ಇದ್ದಂಥ ವಿಡಿಯೋಗಳು ಇನ್ನೊಬ್ಬರ ಮೊಬೈಲಿಗೆ ಹೋಗಿ ಅದು ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಕಾರಣ ಏನು, ಸೊ ನಿಮಗೆ ಅನಿಸೋ ಪ್ರಕಾರ ಯಾರು ಇದನ್ನು ವೈರಲ್ ಮಾಡಿದ್ದಾರೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಇಲ್ಲಿ ಕೇವಲ ಈ 3 ಕೇಸ್ಗಳು ಮಾತ್ರ ಅಲ್ಲ, ಈ ಹಿಂದೆ ಹಾಸನದ ಸೆಂಟ್ ಸ್ಟೇಷನಲ್ಲಿ ಒಂದು ಕೇಸ್ ಆಗಿತ್ತು ವಿಡಿಯೋ ವೈರಲ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ, ಅದನ್ನು ಕೂಡ SIT ತನಿಖೆ ನಡೆಸ್ತಾ ಇರೋದ್ರಿಂದಾಗಿ ಅದು ಕೂಡ ಇಲ್ಲಿ ಪರಿಗಣನೆಗೆ ಬರುತ್ತೆ. ಓಕೆ ಥ್ಯಾಂಕ್ ಯು ಸುನಿಲ್. ನೋಡಿ, ಹಂತ ಹಂತವಾಗಿ ಹೇಗೆಲ್ಲ ತನಿಖೆ ನಡೆಯುತ್ತೆ, ಈಗ ತನಿಖೆ ಹೇಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಆಲ್ ರೈಟ್, ಥ್ಯಾಂಕ್ ಯು ಸುನಿಲ್ ಧರ್ಮಸ್ಥಳ ಡೀಟೇಲ್ಸ್ಗಾಗಿ. ಹಾಗೆ ಥ್ಯಾಂಕ್ ಯು ನಾಗೇಂದ್ರ ಬಾಬು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಹಾಕುವಂಥದ್ದು. ಪ್ರಜ್ವಲ್ ರೇವಣ್ಣರಿಂದ ಇದೀಗ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಸದ್ಯ ಹೊಳೆ ನರಸೀಪುರದಲ್ಲಿ 2 ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ ಒಂದು ಕೇಸ್ ವಿಚಾರಣೆ ಜೂನ್ 7ಕ್ಕೆ ಇರ್ತಕ್ಕಂಥದ್ದು, ಇನ್ನೊಂದು ಕೇಸ್ ಜೂನ್ 3ಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಸೊ ಹಾಗಾಗಿ ಬಹಳ ಬೇಗ ಆಂಟಿಸಿಪೇಟರಿ ಬೇಲ್ ತಗೋಬೇಕಾಗತ್ತೆ. ಈ ಅರ್ಜಿಗಳಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ SIT ಕಾಲಾವಕಾಶವನ್ನು ಕೋರಿದೆ. ಹೀಗಾಗಿ ವಿಚಾರಣೆ ಜೂನ್ 7ಕ್ಕೆ ನ್ಯಾಯಾಲಯ ಮುಂದೂಡಿದೆ. ಹೊಳೆ ನರಸೀಪುರದ ಕೇಸ್ಗಳಲ್ಲಿ ಅಪ್ಡೇಟ್ ಬರ್ತಾ ಇದೆ. ಈಗ ಏನಾಗ್ತಾ ಇದೆ ಅನ್ನೋವಂಥದ್ದು ಫಾಸ್ಟ್ ಟ್ರ್ಯಾಕಲ್ಲಿ ಮಾಡಬೇಕಾಗತ್ತೆ. ಯಾಕಂತಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಹಲವರ ಜೀವಕ್ಕೆ ಎರವಾಗುವಂಥ ಹಲವರ ಬದುಕಿಗೆ ಪರಿಣಾಮ ಬೀರುವಂಥ ಒಂದು ಪ್ರಕರಣ ಇದು. ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಕರಣ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.